ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 26ನೇ ವಾಕ್ಯ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ಮೋಶೆಯ ಕುರಿತಾಗಿ ನಾವು ವಿಮೋಚನಾ ಕಾಂಡದಲ್ಲಿ ನೋಡುವಾಗ ಯೋಕೆಬೇದ್ ಮತ್ತು ಅಮ್ರಾಮನಿಗೆ ಹುಟ್ಟಿದಂತಹ ಮೋಶೆಯನ್ನು 3 ತಿಂಗಳು ಅವರು ಬಚ್ಚಿಡ್ತಾರೆ, ಸ್ಪೆಷಲ್ ಒಂದು ಮಗು ಥರ ಕಾಣಿಸಿದ್ದರಿಂದ. ಆದರೆ 3 ತಿಂಗಳಾದ ಮೇಲೆ ಬಚ್ಚಿಡೋಕ್ಕಾಗದೆ ಇದ್ದಂಥ ಸಮಯದಲ್ಲಿ ಆಪಿನ ಪೆಟ್ಟಿಗೆಯಲ್ಲಿ ಇಟ್ಟು ನೈಲ್ ನದಿ ತೀರದಲ್ಲಿ ಇಡ್ತಾರೆ. ಫರೋನ ಕುಮಾರ್ತೆ ಬರ್ತಾಳೆ. ಆ ಮಗುವನ್ನು ಎತ್ಕೊಂಡು ತನ್ನ ಮಗುವಾಗಿ ಸಾಕಬೇಕು ಅಂತ ಯೋಕೆಬೇದಳಿಗೆ ತಿಳಿಸ್ತಾಳೆ. ಅವಳು ಸಾಕಿ ಮೋಶೆಯನ್ನು ಅರಮನೆಗೆ ತಗೊಂಡು ಬಂದು ಕೊಡ್ತಾಳೆ. ಅರಮನೆಯಲ್ಲಿ ಮೋಶೆ ಬೆಳೀತಾ ಇದ್ದಾನೆ. ಸಕಲ ವಿಧವಾದಂತಹ ವಿದ್ಯೆ ಅವನು ಕಲ್ತ್ಕೊಳ್ತಾನೆ, ಎಲ್ಲ ರೀತಿಯ ವಿದ್ಯೆಯನ್ನು ಕಲ್ತ್ಕೊಳ್ತಾನೆ. ನೆಕ್ಸ್ಟು ಅವನು ಅರಸನಾಗಬೇಕಾದಂಥ ಒಂದು ಸನ್ನಿವೇಶ. ಫರೋನನ ನಂತರದ ಒಂದು ಸ್ಥಾನ ಅವನಿಗೆ ರೆಡಿಯಾಗಿದೆ. ಆಗ ಅವನ ಮುಂದೆ 2 ಇದೆ. ಒಂದು ದೇವಜನರೊಂದಿಗೆ ಅಥವಾ ತನ್ನ ಜನರು ಕಷ್ಟಪಡ್ತಾ ಇರುವಂಥ ತನ್ನ ಜನರೊಂದಿಗೆ ನಿಂತ್ಕೋಬೇಕಾ, ಅಥವಾ ಅರಮನೆಯಲ್ಲಿ ನಿಂತು ಜನರಿಗೆ ವಿರುದ್ಧವಾಗಿ ನಿಲ್ಲಬೇಕಾ? 2 ಆಪ್ಷನ್ ಅವನ ಮುಂದೆ ಬಂದಂಥ ಸಮಯದಲ್ಲಿ ಅವನು 25ನೇ ವಾಕ್ಯದಲ್ಲಿ ಓದ್ತೇವೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. 2ರಲ್ಲಿ ಯಾವುದು ತೀರ್ಮಾನ? ಈ ಲೋಕದಲ್ಲಿ ಅರಸನಾಗಬೇಕಾ ಅಥವಾ ಜನರೊಂದಿಗೆ ಸೇರಿ ಕಷ್ಟಗಳನ್ನ ಅನುಭವಿಸಬೇಕಾ? ಇಸ್ರಾಯೇಲರ ಜೊತೆಯಲ್ಲಿ ನಿಂತರೆ ಅವನಿಗೆ ಅರಮನೆಯಲ್ಲಿರುವಂತಹ ಸ್ಥಾನಮಾನಗಳು ಹೋಗ್ತದೆ. ಫರೋನನ ಕುಮಾರ್ತೆ ಎಂಬ ಸ್ಥಾನ ಹೋಗ್ತದೆ. ಫರೋನನ ನಂತರದ ಸಿಂಹಾಸನ ಹೋಗ್ತದೆ. ಈಗ ಏನು ಮಾಡ್ತೀಯ ಎಂಬ 2 ಆಪ್ಷನ್ನ ಮುಂದೆ ಮೋಶೆ ಒಂದು ತೀರ್ಮಾನವನ್ನು ತಗೊಳ್ತಾನೆ. ಇಲ್ಲ, ನನಗೆ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತ ಕ್ರಿಸ್ತನ ನಿಮಿತ್ತ ಉಂಟಾಗುವಂತಹ ನಿಂದೆಯೇ ಶ್ರೇಷ್ಠ ಭಾಗ್ಯ ಅಂತ ಎಣಿಸ್ಕೊಂಡು 2 ಆಪ್ಷನ್ನಲ್ಲಿ ಯಾಕೆ ಇದನ್ನು ತಗೊಂಡ ಅವನು? ಈ ಲೋಕದ ಪ್ರಕಾರ ಜನ ನೋಡಿದ್ರೆ ಜನ ಹೇಳ್ತಾರೆ, ಇವನಂಥ ಮೂರ್ಖ ಯಾರೂ ಇಲ್ಲ. ಯಾಕೆಂದರೆ ಸರ್ವೈಶ್ವರ್ಯದಲ್ಲಿ ಮುಳುಗಿ ಸಂತೋಷವಾಗಿ ಜೀವಿಸಬಹುದಾದಂತಹ ಸನ್ನಿವೇಶವನ್ನು ಬಿಟ್ಟು, ಅರಮನೆ, ಸಿಂಹಾಸನ ಮುಂತಾದ ಸೌಕರ್ಯಗಳನ್ನೆಲ್ಲ ಬಿಟ್ಟು ಜನರೊಂದಿಗೆ ಕಷ್ಟಪಟ್ಟು ಅಲೆಯುತ್ತಾ ಮುಂದೆ ಹೋಗ್ತಾನೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ, ವಿಮೋಚನಾ ಕಾಂಡದಲ್ಲಿ ಇದನ್ನು ಆರಿಸ್ಕೊಂಡದ್ದರಿಂದ ಅವನು ಅನೇಕ ರೀತಿಯ ವೇದನೆಗಳ ಮೂಲಕ ಅದು ಹೋಗ್ತಾನೆ. ಮರುಭೂಮಿಯಲ್ಲಿ ಅಲೆಯುತ್ತಾ ಇದ್ದಾನೆ. ಜನರೆಲ್ಲ ಕಲ್ಲೆಸಿತಾ ಅದಕ್ಕೆ ರೆಡಿಯಾಗಿದ್ದಾರೆ. ಜನರೆಲ್ಲ ಇವನ ಮೇಲೆ ತಿರುಗಿ ಬಿದ್ದಿದ್ದಾರೆ. ನೀನೊಬ್ಬನೇನೇ ನಾಯಕನ ಅಂತ ಕೇಳ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನು ಸಹಿಸಿಕೊಳ್ಳುವುದಕ್ಕಾಗಿ ಮೋಶೆ ತಯಾರಾಗ್ತಾನೆ. ನಮ್ಮ ಜೀವಿತದಲ್ಲಿ ನಮಗನ್ನಿಸುತ್ತೆ, ಇದಕ್ಕಿಂತ ಬೆಸ್ಟು ನಾನಲ್ಲಿ ಸಿಂಹಾಸನದಲ್ಲಿದ್ದರೆ, ನಾನಲ್ಲಿ ಫರೋನಾಗಿದ್ದಿದ್ರೆ ನನಗೆ ಯಾರೂ ವಿರೋಧ ಮಾಡ್ತಿರಲಿಲ್ಲ, ಒಬ್ಬ ವ್ಯಕ್ತಿ ನನಗೆ ವಿರುದ್ಧವಾಗಿ ಮಾತಾಡ್ತಾ ಇರಲಿಲ್ಲ. ಆದರೆ ಎಲ್ಲವನ್ನು ಬಿಟ್ಟು ಬಂದಾಗ ಲಕ್ಷಗಟ್ಟಲೆ ಜನ ಮೋಶೆಗೆ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ ಇದನ್ನು ಆರಿಸ್ಕೊಂಡ ಅಂತ ಅದೇ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಬರಲಿಕ್ಕಿರುವಂತಹ ಪ್ರತಿಫಲ, ನೆಕ್ಸ್ಟ್ ನನಗೆ ಸಿಗಬೇಕಂತ ಅಂದರೆ ದೇವರಿಂದ ಸಿಗುವಂಥ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದರಿಂದ ಫರೋನನ ಆ ಸ್ಥಾನಮಾನಗಳು ಬೇಡ, ಐಗುಪ್ತ ದೇಶದ ಸರ್ವ ಐಶ್ವರ್ಯಗಳು ಬೇಡ, ಅಲ್ಲಿನ ಸಿಂಹಾಸನ ಬೇಡ, ಯಾವುದು ಬೇಡ ಅಂತ ಅವನು ಹೇಳೋದಕ್ಕೆ ಕಾರಣ ಏನು ಅಂದರೆ ಇದರ ನಂತರ ಬರುವಂಥ ಪ್ರತಿಫಲ. ಯಾಕೆ ಅಂದರೆ ಈ ಲೋಕದಲ್ಲಿರುವಂಥದ್ದು ತಾತ್ಕಾಲಿಕವಾದದ್ದು, ಆದರೆ ಪರಲೋಕದಿಂದ ಬರುವಂಥದ್ದು ನಿತ್ಯವಾದದ್ದು ಎಂಬುದಾಗಿ ನೆನೆಸಿಕೊಂಡು ಅವನೇನು ಮಾಡಿದನಂತೆ, ಈ ಲೋಕದ ಸುಖ ಸೌಕರ್ಯಗಳನ್ನು, ಸರ್ವೈಶ್ಯಗಳನ್ನೆಲ್ಲ ಬಿಟ್ಟ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಈ ಲೋಕದ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಡ್ತೀವ, ಪರಲೋಕದ ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಡ್ತೀವ? ಲೋಕದ
ಕಾರ್ಯಗಳಿಗೆ ಪ್ರಾಮುಖ್ಯತೆ ಕೊಟ್ಟರೆ ನಾವು ಪರಲೋಕದಿಂದ ಸಿಗುವಂತಹ ಆ ಆಶೀರ್ವಾದಗಳನ್ನು ನಷ್ಟ ಮಾಡಿಕೊಳ್ಳಬೇಕಾಗ್ತದೆ. ಆದ್ದರಿಂದ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಈ ಲೋಕದ ಕಾರ್ಯಗಳಿಗಿಂತ ಹೆಚ್ಚಾಗಿ ನೀನು ಕರ್ತನೆ ನನಗೆ ಕೊಡುವಂತಹ ಆ ಪ್ರತಿಫಲದ ಮೇಲೆ ಕಣ್ಣಿಟ್ಟು ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ನೀನು ನನಗೆ ಸಹಾಯ ಮಾಡು ಎಂಬುದು ನಮ್ಮ ಪ್ರಾರ್ಥನೆಯಾಗಿರಲಿ. ಪ್ರಿಯ ದೇವರ ಮಕ್ಕಳೇ, ಮೋಶೆ ದೇವರ ಮೇಲೆ ಆಶ್ರಯವಿಟ್ಟು ಮುಂದೆ ಸಾಗಿದ್ದರಿಂದ ದೇವರ ವಾಕ್ಯದಲ್ಲಿ ಓದ್ತೇವೆ, ಮೋಶೆಯನ್ನು ದೇವರೇ ಮಣ್ಣು ಮಾಡ್ತಾ ಇದ್ದಾರೆ, ಮೋಶೆಯನ್ನು ದೇವರೇ ಲೀಡ್ ಮಾಡ್ತಾ ಇದ್ದಾರೆ. ಅವನ ಜೀವಿತದಲ್ಲಿ ಮುಂದಿನ ದಿನಗಳಲ್ಲಿ ಯೇಸುವಿನ ಬಳಿಯಲ್ಲಿ ಬಂದು ಆ ಪ್ರಕಾಶರೂಪ ಬೆಟ್ಟದಲ್ಲಿ ಏಲಿಯನ ಸಂಗಡ ಮೋಶೆ ಬಂದಿದ್ದಾನೆ ಸ್ವಾಮಿ ಜೊತೆ ಮಾತಾಡೋದಕ್ಕಾಗಿ. ಆದ್ದರಿಂದ ನಿಮ್ಮ ಜೀವಿತದಲ್ಲಿ ದೇವರು ಕೊಡುವಂತಹ ಸನ್ನಿವೇಶಗಳಲ್ಲಿ ಆತ್ಮಿಕ ಕಾರ್ಯಗಳಿಗೆ ಆಸಕ್ತಿ ಉಳ್ಳವರಾಗಿ ಮುಂದೆ ಹೋಗೋಣ. ಬರುವಂಥ ಪ್ರತಿಫಲದ ಮೇಲೆ ಕಣ್ಣಿಟ್ಟು ಮುಂದೆ ಸಾಗೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡು. ಈ ಲೋಕದ ಕರ್ತನೆ ತಾತ್ಕಾಲಿಕವಾದ ಸುಖ ಸೌಕರ್ಯಗಳಿಗಿಂತ ಪರಲೋಕದಿಂದ ಬರುವಂತಹ ನಿತ್ಯವಾದ ಸುಖ ಸೌಕರ್ಯಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾವು ಆಸೆ ಪಡುವಂತೆ ನೀ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.